ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹುಟ್ಟುಹಬ್ಬ ವಿಭಿನ್ನವಾಗಿ ಆಚರಣೆ. ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಾ ನೊಂದ ಬೆಂದ ಜನರಿಗೆ ಸಹಾಯ ಮಾಡುವ ಜಮೀರ್ ಅಹಮದ್ ಖಾನ್ ಅವರು ಇಂದು ಅವರ ಅಭಿಮಾನಿ ಬಳಗವು ಕೂಡ ಅವರ ಹಾದಿಯಲ್ಲಿ ನಡೆದಿದೆ. ಇದಕ್ಕೆ ತಾಜಾ ಉದಾಹರಣೆ ಇಲ್ಲಿದೆ ನೋಡಿ. ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಅಭಿಮಾನಿಯಾದ ಸದ್ದಾಂ ಆಲ್ಗೂರ್ ಕನ್ನಡ ಪರ ಹೋರಾಟಗಾರ ಇವರು. ಪ್ರತಿ ವರ್ಷವೂ ಜಮೀರ್ ಅಹಮದ್ ಖಾನ್ ಅವರ ಹುಟ್ಟುಹಬ್ಬ ವಿಭಿನ್ನವಾಗಿ ಆಚರಿಸುತ್ತಾರೆ. ಒಮ್ಮೆ ಹುಟ್ಟುಹಬ್ಬದಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರೆ, ಇನ್ನೊಮ್ಮೆ ಬಡ ಕುಟುಂಬಗಳಿಗೆ ದಿನಸಿ ಸಾಮಗ್ರಿಗಳ ಕಿಟ್ ನೀಡುತ್ತಾರೆ. ಹೀಗೆ ಪ್ರತಿ ವರ್ಷವೂ ವಿಭಿನ್ನವಾಗಿ ಹುಟ್ಟುಹಬ್ಬ ಆಚರಿಸುವ ಇವರು ಈ ಬಾರಿ ಸಿಂದಗಿ ತಾಲೂಕಿನ ಗೋಲ್ಗೇರಿ ಶಾಲೆ ಒಂದರಲ್ಲಿ 70ಕ್ಕೂ ಹೆಚ್ಚು ವಿಕಲಚೇತನ ಮಕ್ಕಳಿಗೆ ಪುಸ್ತಕ ಹಾಗೂ ಪೆನ್ನು ವಿತರಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿದ್ದಾರೆ. ಸಚಿವರಾದ ಜಮೀರ್ ಅಹಮದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ನನಗೆ ತುಂಬಾ ಖುಷಿ ಆಗುವ ವಿಷಯ ಏನಂದ್ರೆ, ನಾವು ವರ್ಷ ಏನಾದ್ರು ಡಿಫ್ರೆಂಟ್ ಆಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಹೋದ ವರ್ಷ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಕಿಟ್ ಕೊಡುವ ಮುಖಾಂತರ ಆಗ್ಲಿ, ಮತ್ತೊಂದು ವರ್ಷ ಬಡ ಮತ್ತು ದಿನಕೂಲಿಯೂ ಕೂಡ ಪಡೆದಾಡುವಂತ ವ್ಯಕ್ತಿಗಳಿಗೆ ಕಿಟ್ ಕೊಡುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆಲ್ಲ ಮಾರ್ಗದರ್ಶನ ನಮ್ಮೆಲ್ಲ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಮಾರ್ಗದರ್ಶಕರು, ಸ್ನೇಹಿತರು ಎಲ್ಲರೂ ಅವರ ಸಲಹೆ ಮೇರೆಗೆ ನಾ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀನಿ. ಈ ವರ್ಷ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕಪ್ಪ, ನಮ್ಮ ಗುರುಗಳಾದ ಜಮೀರ್ ಅಹಮದ್ ಅವರ ಹುಟ್ಟುಹಬ್ಬವನ್ನ ಏನಾದ್ರೂ ಮಾಡಬೇಕು ಅಂತ ವಿಚಾರ ಬಂದಾಗ ಗೋಲ್ಗೇರಿ ಗ್ರಾಮದಲ್ಲಿ ಈ ಮೂಕ ಮತ್ತು ಕಿವುಡ ಮಕ್ಕಳ ಶಾಲೆ ನನಗೆ ನಜರಿಗೆ ಬಂತು. ಸೊ ಹಂಗಾಗಿ ನಾ ಇಲ್ಲೇ ಗೋಲ್ಗೇರಿ ಗ್ರಾಮದಲ್ಲಿ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಬೇಕು, ಏನ್ ಮಾಡ್ಬೇಕಪ್ಪ ಅಂತಂದಾಗ ನೋಟ್ಬುಕ್ ವಿತರಣೆ ಮಾಡ್ಬೇಕಂತೇಳಿ ನನ್ನೆಲ್ಲ ಸ್ನೇಹಿತರು ಮಾರ್ಗದರ್ಶನಕ್ಕೆ ಹೇಳಿದ್ರು. ಈ ತರ ಮಾಡೋಣ, ಅವ್ರಿಗೆ ಒಂದ್ ದಿನದ್ದು ಆಗ್ಲಿ ಒಂದ್ ವಾರದಾಗ್ಲಿ ಕಿಟ್ ಕೊಟ್ಟು ಅವ್ರಿಗೆ ಊಟದ ವ್ಯವಸ್ಥೆ ಮಾಡೋಣ, ನೋಟ್ಗಳು ಕೊಟ್ಟು ಅವ್ರ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡೋಣ ಅಂತ ಎಲ್ಲ ನನ್ನ ಸ್ನೇಹಿತರು ಹೇಳಿದಾಗ ಆ ರೀತಿ ನಾವೆಲ್ಲ ಡಿಸಿಷನ್ ತಗೊಂಡು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ. ಬಂಧುಗಳೇ, ಇವತ್ತು ಇಂಥ ಸಲಹೆಗಳು ಆಗ್ಲಿ, ಇಂಥ ಕೆಲಸ ಮಾಡುವಂತ ಗುಣ ನಮ್ಮಲ್ಲಿ ಹೇಗೆ ಬೆಳೀತು ಅಂದ್ರ, ನಮ್ಮ ನಾಯಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಹಾಗೂ HM ಶಕೀಲ್ ನವಾಜ್ ಹೇಳಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ. ಅವರೆಲ್ಲ ನಮ್ಗೆ ಹೇಳ್ತಾರೆ, ಅಭಿಮಾನಿಗಳಾದ್ರೆ ಸಾಲದು, ಅಭಿಮಾನಿಗಳು ಯಾವ ರೀತಿ ನಡೆದುಕೋಬೇಕು, ಅಭಿಮಾನಿಗಳು ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನ ನಮ್ಗೆ HM ಶಕೀಲ್ ನವಾಜ್ ಸಾಹೇಬರು ಕಲಿಸಿಕೊಟ್ಟಿದ್ದಾರೆ. ಇವತ್ತು ಬರ್ತಡೇ ಅಂದ ತಕ್ಷಣ ಹೋಗಿ ಹಾಲಿನ ಅಭಿಷೇಕ ಮಾಡಿ, ದುಂದು ವೆಚ್ಚ ಮಾಡಿ, ದೊಡ್ಡ ದೊಡ್ಡ ಹಾರಗಳು, ಶಾಲೆಗಳು ಒಯ್ದು ಸನ್ಮಾನ ಮಾಡೋದ್ರಿಂದ ನಾವು ಅಭಿಮಾನಿಗಳು ಆಗಕ್ ಸಾಧ್ಯ ಇಲ್ಲ. ಇಂತ ಒಳ್ಳೆ ಕಾರ್ಯಗಳು ಮಾಡಿದ್ರೆ ಮಾತ್ರ ನಾವೆಲ್ಲ ಅಭಿಮಾನಿಗಳು ಆಗಕ್ ಸಾಧ್ಯ ಅಂತೇಳಿ ನಾನು ತುಂಬಾ ಹೆಮ್ಮೆಯಿಂದ ಹೇಳಕ್ ಬಯಸ್ತೇನೆ. ಇವತ್ತು ನಾವು ಬೆಂಗಳೂರಿಗೆ ಹೋದಾಗ ನಮಗೆ ಜಮೀರ್ ಅಹಮದ್ ಸಾಹೇಬ್ರಾಗಿರ್ಬೋದು, HM ಶಕೀಲ್ ನವಾಜ್ ಸಾಹೇಬ್ರಾಗಿರ್ಬೋದು, ಬಹಳ ಸ್ಪಂದನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಹೊಂದವರು. ಈ ರಾಜ್ಯದ ಅಷ್ಟೇ ಅಲ್ಲ, ಈ ದೇಶದ ಹೆಮ್ಮೆಯನ್ನು ಪಡ್ತಕ್ಕಂಥ ನಾಯಕ ಜಮೀರ್ ಅಹಮದ್ ಖಾನ್ ಅವರು. ಇವತ್ತು ಜಮೀರ್ ಅಹಮದ್ ಅಭಿಮಾನಿಗಳ ಬಳಗ ಬೆಳೆಯಲಿಕ್ಕೆ ಮೂಲ ಕಾರಣ HM ಶಕೀಲ್ ನವಾಜ್ ಸಾಹೇಬ್ರು. ಇವತ್ತು ಅವರು
ಯಾವುದೇ ಅಧಿಕಾರದ ಆಸೆಯಲ್ಲಿ ಇಟ್ಕೊಳ್ಳದೆ ಅವರ ಹೆಸರನ್ನ ಅಜರಾಮರವಾಗಿ ಉಳಿಸ್ಬೇಕು, ಈ ರಾಜ್ಯ ಅಷ್ಟೇ ಅಲ್ಲ ಈ ದೇಶದಲ್ಲಿ ದೊಡ್ಡ ನಾಯಕ ಆಗಿ ಬೆಳಿಬೇಕಂತ ಹೇಳಿ ಹಗಲಿರುಳು ಶ್ರಮಿಸ್ತಕ್ಕಂಥ ವ್ಯಕ್ತಿ ಎಚ್ ಎಂ ಶಕೀಲ್ ನವಾಜ್ ಸಾಹೇಬರು. ತಾವ್ಯಾವುದು ಅಧಿಕಾರದ ಆಸೆ ಪಡೆದೆ ಇವತ್ತು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ನಾವು ಕೂಡ ಜಮೀರ್ ಅಹಮದ್ ಸಾಹೇಬರು ಮುಂದಿನ ರಾಜಕೀಯ ಭವಿಷ್ಯ ಇನ್ನೂ ಉಜ್ವಲವಾಗ್ಲಿ, ಅವರಿಗೆ ಈ ದೇಶದಲ್ಲಿ ಬಡ ಮಕ್ಕಳಿಗೆ ತುಂಬಾ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿತ್ವ ಹೊಂದೋರವರು. ಯಾವುದೇ ಆಗ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಲಿ, ಇವತ್ತು ಬಡ ಹೆಣ್ಣು ಮಕ್ಕಳಿಗೆ ಮದುವೆಗೆ ಆಗ್ಲಿ, ಅವ್ರೆಲ್ಲದಕ್ಕೂ ಹೆಲ್ಪ್ ಮಾಡ್ತಕ್ಕಂಥ, ಅವ್ರಿಗೇನಾದ್ರೂ ಆಸ್ಪತ್ರೆಗೆ ಬೇಕಾದ್ರೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಕ್ಕಂಥ ನಾಯಕ ಇವತ್ತು ಯಾರಾದ್ರೂ ಇದೆ ಈ ರಾಜ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಕ್ ಬಯಸ್ತಾರೆ. ಇವತ್ತು ಅಂತವರ ಅಭಿಮಾನಿ ಆಗಿದ್ದೇವೆ ಅಂದ್ರೆ ನನಗೆ ತುಂಬಾ ಸಂತೋಷದ ವಿಷಯ. ಅದರಲ್ಲೂ ನಿಮ್ಮಂತವ್ರ ಜೊತೆ ನಾನು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಿದ್ದೀನಿ ಅಂದ್ರೆ ನನಗೆ ಇನ್ನಿಲ್ಲದ ಸಂತೋಷ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ಖಂಡಿತ ಸರ್ ನನಗೆ ಕರೆ ಮಾಡ್ರಿ, ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಮಗದೊಮ್ಮೆ ಜಮೀರ್ ಅಹಮದ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.